ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ವಿ, ಎಸ್ಪೆಷಲಿ ಕಿಚನ್ದು. ಯಾಕಂತಂದರೆ ತುಂಬ ಐಟಮ್ಸ್ಗಳು ಒಳಗೆ ತುರುಕಿಟ್ಟಿದ್ವಿ. ಇಲ್ಲಿ ಒಂದು 6 and 9 ಮಂತ್ಸಿಗೆ ಒಂದ್ಸಲ ಮನೇನ ಡೀಪ್ ರಿನೋವೇಷನ್ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಈ ಮನೆಯದು ಕೂಡ ರಿನೋವೇಷನ್ ಮಾಡ್ತಿದ್ದಾರೆ. ನಾವು ಖಾಲಿ ಮಾಡಬೇಕು. ಸೊ ಅದಕ್ಕಾಗಿ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಬೇಡದಲ್ಲಿರೋಂಥದ್ದನ್ನೆಲ್ಲ ಬಿಸಾಕಿ ಬೇಕಾಗಿರೋದನ್ನಷ್ಟೇ ನಾವು ಬೇರೆ ಮನೆಗೆ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಆಗಿ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಅಷ್ಟರೊಳಗೆ ಫಸ್ಟು ಹೊಟ್ಟೆ ಹಸಿತಾ ಇದೆ, ತಿಂಡಿ ಏನಾದರೂ ಮಾಡ್ಕೊಂಬಿಡೋಣ, ಅದಾದಮೇಲೆ ಎಷ್ಟು ಬೇಕಾದರೂ ಅಷ್ಟು ಕ್ಲೀನ್ ಮಾಡಿಕೊಂಡ್ರು ನಡೆಯುತ್ತೆ ಅಂತೇಳ್ಬಿಟ್ಟು ಫಸ್ಟು ನಾನಿಲ್ಲಿ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಆಬ್ವಿಯಸ್ಲಿ ಇಲ್ಲಿ ಏನು ಸ್ಪೆಷಲ್ ಮಾಡೋಕ್ಕಾಗತ್ತೆ, ಅದೇ ಉಪ್ಪಿಟ್ಟು ಅವಲಕ್ಕಿ ತಿರ್ಗಾ ಮುರ್ಗಾ ಅದನ್ನೇ ಏನೇನೋ ಮಾಡ್ತಿದ್ದೀವಿ. ಆ್ಯಂಡ್ ಇಲ್ಲಿಗೆ ಬಂದಾಗಿಂದ ಹಸಿಮೆಣ್ಸಿನ್ಕಾಯಿ ಸಿಗೋದೇ ಒಂದು ದೊಡ್ಡ ಏನಂತಾರೆ ಚಿನ್ನ ಸಿಕ್ಕಿದಂಗೆ ಇಲ್ಲಿ. ಬಿಕಾಸ್ ಹಸಿಮೆಣ್ಸಿನ್ಕಾಯಿ ಸಿಗೋದೇ ತುಂಬ ಪ್ರಾಬ್ಲಮ್ಮು. ಬೇರೆ ಸಿಟಿಗೆ ಹೋಗಿ ಒಮ್ಮೊಮ್ಮೆ ತರಬೇಕಾಗತ್ತೆ, ಆ ಥರ ಇದೆ ಇಲ್ಲಿ. ಅಷ್ಟೊಂದು ಈಸಿಯಾಗಿ ಸಿಗೋಲ್ಲ. ಆ್ಯಂಡ್ ಸಿಕ್ಕಿದ್ರೂ ಕೂಡ ಹೇಳ್ತಾಯಿದ್ದೀನಿ, 10-20 ಮೆಣಸಿನ್ಕಾಯಿ ಹಾಕಿದ್ರು ನೀವು ಅವಲಕ್ಕಿಗೆ, ಇಬ್ಬರಿಗೆ ಮಾಡೋ ಅವಲಕ್ಕಿಗೆ ಸ್ವಲ್ಪನೂ ಖಾರ ಆಗೋಲ್ಲ. ಸೊ ಆ ಲೆವೆಲ್ಲಿಗೆ ಖಾರ ಇರುತ್ತೆ ಇಲ್ಲಿ. ಅಂದರೆ ಹೇಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ಇವತ್ತು ನಾನು ಮಾಡ್ತಿರೋ ಅವಲಕ್ಕಿಲ್ಲಂತೂ ಹಸಿಮೆಣ್ಸಿನ್ಕಾಯಿ ಇಲ್ಲವೇ ಇಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೇನೆ. ಆಬ್ವಿಯಸ್ಲಿ ಟೇಸ್ಟ್ ಚೆನ್ನಾಗಿರಲ್ಲ, ಬಟ್ ಇಟ್ಸ್ ಫೈನ್. ಏನೋ ಒಂದು ಹೊಟ್ಟೆಗೆ ತಿಂದರೆ ಸಾಕಾಗಿದೆ. ಸೊ ಹಾಗಾಗಿ ಏನೋ ಒಂದು ತಿಂದು ಎಲ್ಲ ಊಟ ಎಲ್ಲ ತಿಂಡಿ ಮುಗಿಸ್ಕೊಂಡು ನಾವು ಫಸ್ಟು ಕಿಚನ್ನ ಕಂಪ್ಲೀಟಾಗಿ ಎಲ್ಲನೂ ಒರೆಸಿ ನೀಟಾಗಿ ಎತ್ತಿಟ್ಬಿಡೋಣ ಅಂತ. ಯಾಕಂತಂದರೆ ಗಲೀಜು ಏನಾದರೂ ಇದ್ದರೆ ಸರಿಯಾಗಿಲ್ಲ ಅಂತಂದರೆ ಇಲ್ಲಿ ಅವರು ದುಡ್ಡು ಕಟ್ ಮಾಡ್ಕೊತಾರೆ. ಆ್ಯಂಡ್ ಎಲ್ಲನೂ ತುಂಬ ನೀಟಾಗಿರಬೇಕು. ಇಟ್ಸ್ ಲೈಕ್ ಇಲ್ಲಿ ಹೇಗೆ ರೂಲ್ಸ್ ಅಂತ ಅಂದರೆ ಮನೇನ ಬಿಡೋಕ್ಕಿಂತ ಮುಂಚೆ ಪ್ರತಿಯೊಂದು ಕೂಡ ನೀಟಾಗಿ ಕ್ಲೀನ್ಡಾಗಿ ಮನೇನ ಕೊಡಬೇಕು. ಹಾಗೆ ಇಂಡಿಯಾದಾಗ ನಾವು ಕೊಟ್ಟ ಹಾಗೆ ಕೊಡೋದಕ್ಕೆ ಆಗಲ್ಲ. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಮನೇಲಿರುವಂಥ ಐಟಮ್ಸ್ಗಳು ಅವರೇ ಕೊಟ್ಟಿರ್ತಾರೆ. ಲೈಕ್ ಸೋಫಾ, ಟಿ ವಿ ಆ್ಯಂಡ್ ಡೈನಿಂಗ್ ಟೇಬಲ್ಲು, ಮಂಚ, ಅದಕ್ಕೆ ಬೆಡ್ಡು, ಪ್ರತಿಯೊಂದು ಅವ್ರದ್ದೇ ಇಲ್ಲಿ ಆಲ್ಮೋಸ್ಟ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಶಿಫ್ಟಿಂಗ್ ಎಲ್ಲ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಆರಾಮಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗ್ಬೋದು. ಜಸ್ಟ್ ಲೈಕ್ ನಮ್ದು ಏನು ಬಟ್ಟೆ ಬ್ಯಾಗ್ ಇದೆ ಅದನ್ನು ತೊಗೊಳ್ಳೋದು, ಕಿಚನ್ದು ಐಟಮ್ಸ್ ಏನೇನಿದೆ ಯುಟೆನ್ಸಿಲ್ಸ್ಗಳು ತೊಗೋಬೇಕು, ಬೇರೆ ಕಡೆ ಹೋಗ್ತಾ ಇರಬೇಕು. ಸೊ ಆ ಥರ ಇಲ್ಲಿ ಇರೋವಂಥದ್ದು. ಸೊ ಆ್ಯಂಡ್ ಏನಂತ ಅಂದರೆ ಗುರು ಬರುವಾಗ ನಾವು ಸಿಕ್ಕಾಬಟ್ಟೆ ರೆಡಿಮೇಡ್ ಫುಡ್ಗಳನ್ನು ತೊಗೊಂಬಂದಿದ್ದ. ಯಾಕಂದರೆ ಅವನಿಗೆ ಅಷ್ಟೊಂದು ಚೆನ್ನಾಗಿ ಕುಕ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಎಮರ್ಜೆನ್ಸಿಗೆ ಆ್ಯಂಡ್ ನೀವು ಒಂದು ಮನೆಗೆ ಹೋದಾಗ ಅಲ್ಲಿ ಯುಟೆನ್ಸಿಲ್ಸ್ಗಳನ್ನೆಲ್ಲ ತೊಗೊಂಡು ಎಲ್ಲನೂ ಪ್ರಾಪರಾಗಿ ಸೆಟ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಸೆಟ್ ಆಗೋವರೆಗೂ ಕೂಡ ನೀವು ರೆಡಿಮೇಡ್ ಫುಡ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಆ ಒಂದು ರೀಸನ್ಗೆ ಸಿಕ್ಕಾಬಟ್ಟೆ ರೆಡಿಮೇಡ್ ಫುಡ್ಗಳನ್ನ ಸ್ಟಾರ್ಟಿಂಗ್ ಕಳಿಸಿದ್ದೆ ನಾನು. ಲೈಕ್ ನೀವು ಅಷ್ಟೇ ಎಲ್ಲಾದರೂ ಟ್ರಿಪ್ಪಿಗೆ ಅದಕ್ಕೆ ಹೋಗಬೇಕು ಅಂತಂದರೆ ಈ ಥರ ಸೂಪ್ ಪ್ಯಾಕೆಟ್ಸ್ಗಳು ಸಿಗುತ್ತೆ, ಅದನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದು ಅಷ್ಟೇ. ಮತ್ತು ಅವಲಕ್ಕಿ ಸಿಗುತ್ತೆ MTRದು, ಇದೇ ಥರ ವೆಜ್ ಉಪ್ಮಾ ಮತ್ತು ಅವಲಕ್ಕಿ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಅವಲಕ್ಕಿ ತುಂಬ ಇಷ್ಟ ಆಗಿತ್ತು. ನಾವು ಪ್ರೀವಿಯಸ್ ಟೈಮ್ ಸಿಂಗಾಪುರ್ ಟ್ರಿಪ್ಗೆ ಹೋದಾಗಲೂ ಸಿಕ್ಕಾಬಟ್ಟೆ ಪ್ಯಾಕೆಟ್ ತೊಗೊಂಡೋಗಿದ್ದೆ. ಅದನ್ನೇನಪ್ಪ ಅಂತಂದರೆ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಬಾಕ್ಸ್ನ ಕ್ಲೋಸ್ ಮಾಡಿ ಇಟ್ಟರೆ ಸಾಕು, ಅವಲಕ್ಕಿ ಉಪ್ಮಾ ಎರಡೂ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಎಮರ್ಜೆನ್ಸಿ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಸೊ ಈ ಥರ ಫುಡ್ಗಳು ತುಂಬ ತರಿಸಿದ್ವಿ. ಬಟ್ ನಾನು ಆಲ್ಮೋಸ್ಟ್ ಒಂದು 9 ಮಂತ್ಸ್ ಆದಮೇಲೆ ಅದು ಪ್ಯಾಕೆಟ್ಗಳನ್ನ ನೋಡ್ತಾ ಇದ್ದೀವಿ. ಅವನು ಅಷ್ಟೊಂದು ಯೂಸ್ ಮಾಡಿಲ್ಲ ಅವು ಯಾವನು. ಸೊ ಇವಾಗೆಲ್ಲ ನೋಡಿದ್ರೆ ಎಕ್ಸ್ಪೈರಿ ಆಗಿದ್ವು. ಆ್ಯಂಡ್ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಬಿಸಾಕುವಾಗ ಹಾಗೆ ಪ್ಯಾಕೆಟ್ನ ಬಿಸಾಕಬಾರ್ದು. ಸೊ ಅದರಲ್ಲಿದ್ದರೆ ಐಟಮ್ಸ್ಗಳನ್ನ ನೀಟಾಗಿ ಹಸಿ ಕಸ ಇದ್ದರೆ ಅದನ್ನು ಹಾಕಿಬಿಟ್ಟು ಬಿಸಾಕಿ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಅಂದರೆ ಅದೊಂದು ಬೇಸಿಕ್ ಎಥಿಕ್ಸ್. ಅದು ಸುಮ್ಮನೆ ಹಾಗೆ ಬಿಸಾಕಿದ್ರೆ ಇವನ್ ರಿಸೈಕಲ್ ಮಾಡೋರ್ಗೂ ಕಷ್ಟ ಆಗುತ್ತೆ. ಇಲ್ಲೆಲ್ಲ ತುಂಬ ಚೆನ್ನಾಗಿ ರಿಸೈಕಲ್ ಮಾಡ್ತಾರೆ, ಅದರಲ್ಲಿ ಏನೂ ಇಶ್ಯೂ ಇಲ್ಲ. ಬಟ್ ಇಂಡಿಯಾದಲ್ಲಿ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ರಿಸೈಕ್ಲಿಂಗಿಂದೆ. ಸೊ ಹಾಗಾಗಿ ಬಿಸಾಡುವಾಗ ಅದರಲ್ಲಿರೋ ಐಟಮ್ನೆಲ್ಲ ನೀಟಾಗಿ ಹೊರಗೆ ತೆಗೆದು, ಅದೇನಾದರೂ ಕೊಳ್ತಿದ್ರೆ ಅಥವಾ ಒದ್ದೆ ಆಗಿದ್ದರೆ ಒಳಗಡೆ ಐಟಮು ನೀರಲ್ಲಿ ಒಂದು ಸ್ವಲ್ಪ ಹಿಂಗೆ ಮಾಡಿ ಆಮೇಲೆ ಬಿಸಾಕೋದು ತುಂಬ ಒಳ್ಳೆಯದು. ಸೊ ನಾನಿಲ್ಲಿ ಎಲ್ಲ ಪ್ಯಾಕೆಟ್ಸ್ಗಳನ್ನೂ ನೋಡಿ ಎಲ್ಲ ಬಿಸಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಪ್ರತಿಯೊಂದು ಡ್ರಾ ಎಲ್ಲದೂ ಕೂಡ ನೀಟಾಗಿ ಒರೆಸ್ತಾ ಇದ್ದೀನಿ. ಯಾಕಂತ ಅಂದರೆ ನಾನು ಹೇಳಿದ್ನಲ್ವ, ಇಲ್ಲಿ
ಒಂದು ಅಡ್ವಾನ್ಸ್ ಏನು ಕೊಟ್ಟಿರ್ತೀವಿ ಅದರಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಸ್ವಲ್ಪ ಡ್ಯಾಮೇಜ್ ಆದ್ರೂ ಪ್ರತಿಯೊಂದು ತುಂಬ ನೀಟಾಗಿ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಯಾಕೆ ಬೇಕಪ್ಪ ಅಂತೇಳ್ಬಿಟ್ಟು ಈ ಡ್ರಾಲೆಲ್ಲ ಅರಿಶಿನ ಅದು ಇದು ಮಸಾಲೆ ಐಟಮ್ಗಳೆಲ್ಲ ಇಟ್ಟಿದ್ನ. ಸೊ ಹಾಗಾಗಿ ಸ್ವಲ್ಪ ಎಲ್ಲೋ ಆ ಥರ ಎಲ್ಲ ಆಗಿದೆ. ಸೊ ಅದಕ್ಕೆ ನೀಟಾಗಿ ಎಲ್ಲದನ್ನು ಒರೆಸ್ಬಿಡೋಣ, ಆಮೇಲೆ ಅವ್ರ ಹತ್ರ ಮತ್ತು ಫೈನು ತೊಗೊಳೋದು ತಪ್ಪತ್ತೆ ಅಂತ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಎತ್ತಿಡ್ತಾಯಿದ್ದೀನಿ. ಸೊ ಈ ರೀತಿ ಪ್ರತಿಯೊಂದು ಡ್ರಾನು ಕೂಡ ಹೊರಗೆ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮಮ್ಮ ಅವರೆಲ್ಲ ಈ ರೀತಿ ಕವರ್ಗಳನ್ನ ಎತ್ತಿಡುವಾಗ ಅನ್ನಿಸ್ತಾಯಿತ್ತು, ಅಯ್ಯೋ ಏನಿದು ಹಿಂಗೆ ಎತ್ತಿಡ್ತಾರಲ್ಲ ಇವರು, ಬಿಸಾಕೋ ಐಟಮ್ ಎಲ್ಲ ಅಂತ ಅನ್ನಿಸ್ತಾಯಿತ್ತು. ಬಟ್ ನಾವು ಅವ್ರ ಥರ ದೊಡ್ಡವರಾದಾಗ ಅದೇ ಕೆಲಸ ಮಾಡ್ತಾಯಿದ್ದೀವಿ. ಎಮರ್ಜೆನ್ಸಿಗೆ ಸೀರಿಯಸ್ಲಿ ಒಂದೊಂದ್ಸಲ ಬೇಕಾಗುತ್ತೆ ಆ ಕವರ್ಗಳು. ಇಲ್ಲಂತೂ ಯಾವ ಕವರ್ಗಳು ಅವೆಲ್ಲ ಸಿಗೋದೇ ಇಲ್ಲ. ಏನು ತರಕಾರಿ ತೊಗೊಂಬರಕ್ಕೆ ಹೋಗ್ತೀವಲ್ಲ ಆವಾಗಷ್ಟೇ ಒಂದು 4 ಕವರ್ ಸಿಕ್ಕಿರುತ್ತೆ, ಅದನ್ನೇ ಜೋಪಾನ ಮಾಡಿ ಎತ್ತಿಟ್ಟಿರ್ತೀವಿ. ಸೊ ನೋಡಿ ಇಲ್ಲಿ ಕ್ಲೀನ್ ಮಾಡಿದ್ದು ಇಷ್ಟು ಕಸ ಸಿಕ್ಕಿದೆ, ಇಷ್ಟು ಬೇಡದಲ್ಲಿರೋಂಥ ವಸ್ತುಗಳು. ಸೊ ಹಾಗಾಗಿ ಎಲ್ಲದೂ ನೀಟಾಗಿ ಒಂದು ಬ್ಯಾಗ್ಗಳಲ್ಲಿ ಹಾಕಿ ಬಿಸಾಕೋಣ ಅಂತ ಅಂದ್ಕೊಂಡ್ವಿ. ಸೊ ಅಷ್ಟರೊಳಗೆ ಗುರು ಬೇರೆ ಕಡೆ ಎಲ್ಲ ಅಂದರೆ ಹಾಲು ರೂಮು ಅದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಅನ್ಕೋತಿದ್ದ. ನನ್ನ ಕಿಚನ್ ಡಿಪಾರ್ಟ್ಮೆಂಟ್ ಅಷ್ಟೇ ಆಗಿತ್ತು. ಇದು ನಾವು ಬಿಟ್ಟು ಹೋಗ್ತಿರೋ ಒಂದು ಮನೆಯ ಮಿನಿ ಹೌಸ್ ಟೂರ್ ಅಂತ ಹೇಳ್ಬೋದು. ಸೊ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಚೆಂದ ಅನಿಸುತ್ತೆ, ಅಗ್ಲಗ್ಲ ನೋಡಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ನಿಮಗಿಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಂಟಿಲ್ ದೆನ್ ಐ ಆಮ್ ಅರ್ಪಿತಾ ತೇಲ್ಕರ್ ಸೈನಿಂಗ್ ಆಫ್. ಬಾಯ್.